ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕು. ಅಂದ್ರೆ ಭಾವನೆಗಳ ಕೈಗೆ ಬದುಕನ್ನ, ನೆನಪುಗಳ ಕೈಗೆ ಮನಸ್ಸನ್ನ, ಆಸೆಗಳ ಕೈಗೆ ಬುದ್ಧಿಯನ್ನ, ಕ್ಷುಲ್ಲಕ್ಷ ಜನರ ಮಾತುಗಳಿಗೆ ಕಿವಿಯನ್ನ ಯಾವತ್ತೂ ಕೊಡಬಾರದು. ಅವಶ್ಯಕತೆ ಮುಗಿದ್ಮೇಲೆ ಆತ್ಮವೇ ದೇಹ ಬಿಟ್ಟು ಹೋಗ್ತದೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಬೇರೆಯವರಿಗೆ ನಮ್ಮನ್ನ ಹೋಲಿಸಿಕೊಳ್ಳೋದು, ನಮಗೆ ನಾವೇ ಮಾಡಿಕೊಳ್ಳುವ ಅಪಮಾನ. ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಪ್ರಯತ್ನಿಸಬೇಕು. ಅರಮನೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗದು. ಮನಸ್ಸಿಗೆ ನೆಮ್ಮದಿ ಇದ್ರೇನೆ ಜೀವನ ಬಂಗಾರವಾಗೋದು. ಬೆಳೆಯುವ ಛಲ ಇದ್ರೆ ಆ ದೇವರೇ ಅವಕಾಶ ನೀಡ್ತಾನೆ. ಮುಂದೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡ್ತಾನೆ. ಒಳ್ಳೆಯ ದಾರಿಯಲ್ಲಿ ನಡೆದ್ರೆ ಮಾತ್ರ. ಕಷ್ಟದಲ್ಲಿ ಕಣ್ಣೀರು ಒರೆಸಿದವರನ್ನ ಹಾಗೂ ಹಸಿದಾಗ ಅನ್ನ ಕೊಟ್ಟವರನ್ನ ಎಂದೆಂದಿಗೂ ಮರಿಬೇಡಿ. ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಿಸ್ಬೇಕು ಅನ್ನೋ ಜನ ಅದೇ ಪರಿಚಯ ಹಳೇದಾದ್ಮೇಲೆ ಹೇಗೆ ದೂರವಾಗೋದು ಅಂತ ಯೋಚಿಸ್ತಾರೆ. ಇಷ್ಟೇ ಈ ಪ್ರಪಂಚ. ಕೆಲವೊಂದು ವಿದಾಯಗಳೇ ಹಾಗೆ. ನೂರಾರು ನೆನಪುಗಳನ್ನ ಮಡಿಲಿಗೆ ಹಾಕಿ ಬಹುದೂರ ಹೋಗಿಬಿಡ್ತವೆ. ನೆನೆಸಿಕೊಂಡಾಗ್ಲೆಲ್ಲ ಕಣ್ಣೀರಾಗಿ ಎದೆಗೆ ಜಾರಿ ಬಿಡ್ತವೆ. ವಿವಾಹ ಬಂಧನ ಎನ್ನುವುದು ವಿದ್ಯುತ್ ಸಂಪರ್ಕದಂತೆ. ಸರಿಯಾದ ತಂತಿಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದ್ರೆ ಬೆಳಕು, ಇಲ್ಲವೆಂದ್ರೆ ಶಾಕು. ಹೊಲಿಗೆ ಸರಿ ಇದ್ರೆ ಬಟ್ಟೆ ಸುಂದರ, ನಾಲಿಗೆ ಸರಿ ಇದ್ರೆ ಬದುಕು ಸುಂದರ. ಕನಿಕರ ಇಲ್ಲದ 100 ಜನ ಸ್ನೇಹಿತರಿಗಿಂತ ಕರುಣೆ ಇರೋ ಒಬ್ಬ ಸ್ನೇಹಿತ ಇದ್ರೆ ಲೈಫ್ ಇಸ್ ಬ್ಯೂಟಿಫುಲ್. ಕಂಡವರ ಮೆಚ್ಚಿಸಲು ಹಣ ಬೇಕು, ನಿನ್ನ ನಂಬಿದವರ ಮೆಚ್ಚಿಸಲು ಗುಣ ಸಾಕು. ಪರಿಪೂರ್ಣತೆ ಅಂದ್ರೇನು? ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದ್ರೆ ಅದು ಪರಿಪೂರ್ಣತೆ. ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ರೆ ಅದು ಪರಿಪೂರ್ಣತೆ. ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದು ಪರಿಪೂರ್ಣತೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.